ಇವತ್ತು ಮಹಾನಗರ ಪಾಲಿಕೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಈ ಸಂದರ್ಭದಲ್ಲಿ ನಮ್ಮ 3 ಜನ ಸದಸ್ಯರನ್ನ, ಅದರಲ್ಲಿ ವಿಶೇಷವಾಗಿ 2 ಕಾಂಗ್ರೆಸ್ ಸದಸ್ಯರನ್ನ ಇವತ್ತು ದುಡ್ಡು ಕೊಟ್ಟು ಒತ್ತಾಯಪೂರ್ವಕವಾಗಿ ಅವ್ರನ್ನ ತಗೊಂಡು ಹೋಗಿ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಇಟ್ಟಿದ್ರು. ಇವತ್ತು ಚುನಾವಣೆ ಹೈಕೋರ್ಟ್ ಡಿಸಿಷನ್ ಆಗಿದೆ. 4 ಜನ ವಿಧಾನ ಪರಿಷತ್ ಸದಸ್ಯರನ್ನು ಸಪ್ರೇಟ್ ಇಡಬೇಕು, ಅವ್ರು ಕೌಂಟ್ ಮಾಡಬಾರ್ದು, ರಿಸಲ್ಟ್ ಡಿಕ್ಲೇರ್ ಮಾಡಬಾರ್ದು ಅಂತೇಳಿ ಇವತ್ತು ಅದಕ್ಕೆ ನಾವು ಬದುಕಿದ ಮುಂಚಿತವಾಗಿ ನಾವೇನು ಹೇಳಿದ್ವಿ ಅಂದರೆ, ನಮ್ಮ ಉಪಾಧ್ಯಕ್ಷರು ದಿನೇಶ್ ರೆಡ್ಡಿ ಅವರು ಒಂದು ಲೆಟರ್ ಕೊಟ್ಟರು. ಯಾರೂ ಕೂಡ ಸದಸ್ಯರು ನಮ್ಮ ಅಸೆಟ್ ಮತ್ತು ಲಯಬಿಲಿಟಿ ಇದನ್ನು ಫೈಲ್ ಮಾಡಿಲ್ಲ. BBMP ಕೇಸ್ನಲ್ಲಿ ಈಗಾಗಲೇ ಯಾರು ಅಸೆಟ್ 1 ತಿಂಗಳಲ್ಲಿ ಅವರು ಅಸೆಟ್ ಮತ್ತು ಫೈಲ್ ಮಾಡಿದ್ರೆ ಅವರ ಸದಸ್ಯರು ರದ್ದಾಗ್ತದೆ. ನಾವು ಹೇಳಿದ್ದೀವಿ, ಇದು ಹೈಕೋರ್ಟ್ನಲ್ಲಿ ಇರುವುದು ಒಂದು ಇಂಡಿಪೆಂಡೆಂಟು. ಇಲ್ಲಿ ಕಮಿಷನರು ಈಗಾಗಲೇ ಸರ್ಕಾರ ಪತ್ರ ಕೊಟ್ಟಿದ್ದಾರೆ, ಇವರು ಸಲ್ಲಿಸಿಲ್ಲ ಇವತ್ತು ಸಹ ಅಸೆಟ್ ಮತ್ತು ಲಯಬಿಲಿಟಿ. ಹೀಗಾಗಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ. ಸೊ ಹೀಗಾಗಿ ಇವರು ಸದಸ್ಯರಲ್ಲ, ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಇದೆಲ್ಲನೂ ಕೂಡ ಇದು ಸರಿ ಇಲ್ಲ, ಇವತ್ತು ಸಹ ಕಾನೂನಾತ್ಮಕವಾಗಿಲ್ಲ, ಮುಂದೂಡಬೇಕು ಅಂತ ಹೇಳಿದ್ವಿ. ಉಪಾಧ್ಯಕ್ಷ ಆದಾಗೂ ಕೂಡ ಅವರು ಓಟಿಂಗ್ ಮಾಡಿಸಿದ್ರು, ಎಲ್ಲನೂ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲನೂ ನಾವೆಲ್ಲ ಹೇಳಿದ್ರೆ ರೆಕಾರ್ಡ್ ಮಾಡ್ತೀವಿ, ಎಲ್ಲನೂ ಪಾರ್ಟ್ ಆಫ್ ತಗೋತೀವಿ ಅಂತ ಹೇಳಿದ್ರು. ತದನಂತರ ಉಪಾಧ್ಯಕ್ಷಕ್ಕೆ ಬಂದಾಗ ಅಧ್ಯಕ್ಷದ ಓಟಿಂಗ್ ಮಾಡಿಸಿ ಸಪ್ರೇಟ್ ಇಟ್ಕೊಂಡಿದ್ದಾರೆ. ಉಪಾಧ್ಯಕ್ಷ ಬಂದ ಮೇಲೆ ಅವರು ಕೈ ಎತ್ತಿಸುವಂಥದ್ದು, ಪರನೂ ಕೈ ಎತ್ತಿಸಿದ್ರು, ವಿರೋಧನೂ ಅವರೆಲ್ಲರೂ ಕೈ ಎತ್ತಿದ್ರು. ಉಪಮೇಯರ್ಗೆ ಮತ್ತು ಪರ ಮತ್ತು ವಿರೋಧ ಕೈ ಎತ್ತಿರಲ್ಲ, ಸಂದೋಲ ಪ್ರಕ್ರಿಯೆ ಸರಿ ಇರಲಿಲ್ಲ. ಹೀಗಾಗಿ ನಾವು ಅದನ್ನ ಚುನಾವಣೆಯನ್ನ ರದ್ದುಪಡಿಸಲಿಕ್ಕೆ ಚುನಾವಣೆ ಈಗ RC ಅವರು ಅನ್ನೋದು ಬಾಯಿ ಚುನಾವಣೆ ಮುಂದೂಡಲಾಗಿದೆ ಅಂತ ಹೇಳಿದ್ದಾರೆ. ಸರ್, ಮತದಾನಕ್ಕೆ ಹಾಕೊಟ್ಟಿದ್ದಾರೆ ರವಿಕುಮಾರ್ ಅವರು ಹೇಳಿದ್ರು, ಹೈಕೋರ್ಟ್ ಮತದಾನಕ್ಕೆ ಹಾಕೊಟ್ಟಿದ್ದಾರೆ. ಅದು ಮತದಾನ ನೋಡಿ, ಅದು ಆಯ್ತು. ಇಲ್ಲಿ ಕಮಿಷನರು ಕೂಡ ಸರ್ಕಾರಕ್ಕೆ ಲೆಟರ್ ಬರೆದಿದ್ದಾರೆ. ನ್ಯಾಯಾಲಯನೂ ಕ್ರಮ ಕೈಕೋಬಹುದು, ಕಮಿಷನರ್ ಸರ್ಕಾರಕ್ಕೆ ಸರ್ಕಾರಕ್ಕೂ ಅಧಿಕಾರ ಇದೆ. ಇನ್ ಬಿಟ್ವೀನ್ ಬಿಟ್ಟು ನಾನು ನ್ಯಾಯಾಲಯ ಬಿಟ್ಟು ಏನು ಕಮಿಷನರ್ ಲೆಟರ್ ಬರೆದಿದೆ ಸರ್ಕಾರನೂ ಕೂಡ ಆಮೇಲೆ ನಿರ್ಣಯ ತಗೋತಾರೆ ಕಾನೂನಾತ್ಮಕವಾಗಿ. 1 ತಿಂಗಳಾಗ ಅವ್ರು ಕೊಟ್ಟಿರ್ಲಿಲ್ಲ ಅಂದ್ರೆ BBMP ಕೇಸ್ ಎಲ್ಲ ಇದೆ, ಸರ್ಕಾರನೂ ಕೂಡ ನಿರ್ಣಯ ಮಾಡ್ತಾರೆ. ಅಕೌಂಟ್ಸ್ ಕೊಟ್ಟಿಲ್ಲಲ್ಲ, ಪ್ರಕಾರ ಸರ್ಕಾರ ಕೂಡ ನಿರ್ಣಯ ಮಾಡಿ, ಸರ್ಕಾರಕ್ಕೂ ಕೂಡ ಹಾಕಿದೆ. ಬರೀ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಷ್ಟೇ ಅಲ್ಲ, ಅವ್ರಿಗೂ ಅಧಿಕಾರ ಇದೆ. ಹೈಕೋರ್ಟ್ಗೆ ಎಲ್ಲ ರೀತಿಯ ಅಧಿಕಾರ ಇದೆ. ಸರ್ಕಾರಕ್ಕೂ ಏನಿದೆ, ಕಮಿಷನರ್ ಪತ್ರ ಬರೆದಿದ್ದಾರೆ, ಅದ್ರ ಮೇಲೆ ಸರ್ಕಾರ ನಿರ್ಣಯ ತೆಗೆದುಕೊಳ್ತಾರೆ. ಈ ಮಧ್ಯೆ ಅವರು ಆ ಗೊಂದಲವನ್ನು ಸೃಷ್ಟಿ ಮಾಡಿ ಪರ ವಿರೋಧಿ ಆಡಳಿತ ಮೇಲೆ ಚುನಾವಣೆಯನ್ನು ಮುಂದೂಡ್ತೀವಿ ಅಂತ ಹೇಳಿದ್ರೆ